ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ನೀವು ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಅದು ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಮಾಡ್ತಿದ್ದಾರೆ ಅಂತ ನಿಮಗೂ ಗೊತ್ತು. ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಹಾಗೆ ಗೃಹಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸೋದು ಬೇಡ, ನೀವು ಕೊಟ್ಟಿರುವಂತಹ ದಾಖಲೆಗಳನ್ನೇ ಮರುಪರಿಶೀಲನೆ ಮಾಡ್ತೀವಿ ಅಂದ್ಬಿಟ್ಟು ಹೇಳಿದ್ದಾರೆ. ಅದೇ ಹೇಗೆ ಮಾಡ್ತಾರೆ, ಯಾವತ್ತಿಂದ ಶುರು ಮಾಡ್ತಾರೆ, ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ, ಯಾವ ರೀತಿ ಈ ಒಂದು ಪರಿಷ್ಕರಣೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇದು ತುಂಬಾ ಇಂಪಾರ್ಟೆಂಟು, ಪ್ರತಿಯೊಬ್ಬರು ಕೂಡ ತಿಳ್ಕೊಬೇಕು. ಅಧಿಕಾರಿಗಳ ಮನೆಗೆ ಬಂದಾಗ ಏನೇನೆಲ್ಲ ಕ್ವಶನ್ಸ್ ಕೇಳ್ತಾರೆ, ಏನೆಲ್ಲ ಆನ್ಸರ್ ಮಾಡಬೇಕು ಅಂತ. ನೀವು ಒಂದು ರಾಂಗ್ ಹೇಳಿದ್ರು ಕೂಡ ನಿಮಗೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗಕ್ಕಾಗಲ್ಲ. ಹಾಗಾಗಿ ಸ್ಕಿಪ್ ಮಾಡಬೇಡಿ, ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಮಾಹಿತಿನ ಗೊತ್ತಾಗುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋಸ್ನ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ಪ್ಲೀಸ್ ಒಂದ್ಸತಿ ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆಯಿತು, ನಿಮಗೆ ಇನ್ಫಾರ್ಮೇಷನ್ ಸಿಕ್ತು ಅಂತಾದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲೂ ಕೂಡ ತಿಳಿಸಿ, ಆವಾಗ ನನಗೂ ಕೂಡ ಗೊತ್ತಾಗುತ್ತೆ. ಇದೇ ರೀತಿ ಹೆಚ್ಚು ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಇನ್ಫಾರ್ಮೇಟಿವ್ ವೀಡಿಯೋಸ್ನೇ ಮಾಡುವಂಥ ಪ್ರಯತ್ನ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಮಾಡಬೇಕು ಅಂದ ಕೂಡಲೇ ಸಾಕಷ್ಟು ಗೊಂದಲಗಳಾಯಿತು. ಹೇಗೆ ಮಾಡ್ತಾರೆ ಏನು ಅಂತ. ಫಸ್ಟಿಗೆ ಹೇಳಿದ್ರು ಬಯೋಮೆಟ್ರಿಕ್ ಮಾಡಬೇಕು, ಯಾರೆಲ್ಲ ಈ ಒಂದು ಯೋಜನೆಗಳ ಫಲಾನುಭವಿಗಳಿದ್ದೀರಾ ಬಯೋಮೆಟ್ರಿಕ್ ಮಾಡಿದ್ರೇ ಮುಂದೆ ಹಣ ಬರೋದು ಅಂತ ಮಾಡಿದ್ರು. ಆಮೇಲೆ ಬೇಡ, ಮರು ಅರ್ಜಿ ಅಂದರೆ ಹೊಸದಾಗಿ ಮತ್ತೆ ಅರ್ಜಿ ಸಲ್ಲಿಸಬೇಕು, ಅಂಥವರಿಗೆ ಮಾತ್ರ ಈ ಯೋಜನೆಗಳ ಲಾಭ ಸಿಗುತ್ತೆ ಅಂದರು. ಇವಾಗ ರೀಸೆಂಟಾಗಿ ನಮ್ಮ ಹೊಸ CM ಆಗಿರುವಂತಹ DK ಶಿವಕುಮಾರ್ ಅವರು ಅಧಿಕಾರಿಗಳ ಸಭೆನ ಮಾಡ್ತಾರೆ. ಆ ಸಭೆಯಲ್ಲಿ ಚರ್ಚೆ ಮಾಡಿರ್ತಾರೆ ಏನೆಲ್ಲ ಯಾವ ರೀತಿ ಪರಿಷ್ಕರಣೆ ಮಾಡಬೇಕು. ಯಾಕಂದರೆ ಇದರಿಂದ ಅರ್ಹರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ನಾವೀ ಪರಿಷ್ಕರಣೆ ಮಾಡೋ ಉದ್ದೇಶ ಕೇವಲ ಅನರ್ಹರನ್ನ ಈ ಒಂದು ಯೋಜನೆಗಳಿಂದ ಕ್ಯಾನ್ಸಲ್ ಮಾಡೋದಕ್ಕೆ ಮಾತ್ರ ಈ ಪರಿಷ್ಕರಣೆ ಮಾಡೋದು ಅಂತ ಸಭೆಗಳಲ್ಲೆಲ್ಲ ಮಾತಾಡಿ ಅಧಿಕಾರಿಗಳ ಜೊತೆ ಮಾತಾಡಿ 3 ದಿನ ಟೈಮ್ ಕೂಡ ಕೊಟ್ಟಿದ್ರು. ಈಗ ಕೊನೆಗೆ ಯಾವ ರೀತಿ ಪರಿಷ್ಕರಣೆ ಮಾಡ್ತಿದ್ದಾರೆ ಅಂದರೆ ಈ ಒಂದು ಗ್ಯಾರಂಟಿ ಪರಿಷ್ಕರಣೆಗೆ ಒಂದು ಆ್ಯಪ್ನ ಸಿದ್ಧಪಡಿಸಿದ್ದಾರೆ ಸರ್ಕಾರದವರು. ಈ ಆ್ಯಪಲ್ಲಿ ಟೋಟಲ್ ಆಗಿ 12 ಕ್ವಶನ್ಸ್ ಇರುತ್ತೆ. ಈ ಒಂದು ಪರಿಷ್ಕರಣೆಗೆ ನೀವೆಲ್ಲೂ ಹೋಗಿ ಅರ್ಜಿ ಸಲ್ಲಿಸೋದಾಗಿರ್ಬೋದು ಅಥವಾ ಬಯೋಮೆಟ್ರಿಕ್ ಕೊಡೋದಾಗಿರ್ಬೋದು ಯಾವುದೂ ಅವಶ್ಯಕತೆ ಇಲ್ಲ. ಅಧಿಕಾರಿಗಳೇ ಮನೆ ಬಾಗಿಲಿಗೆ ಬರ್ತಾರೆ. ಅಂದರೆ ಫಲಾನುಭವಿಗಳ ಮನೆಗೆ ಅಧಿಕಾರಿಗಳೇ ಬಂದು ನಿಮ್ಮ ದಾಖಲೆಗಳನ್ನ ಪರಿಶೀಲಿಸಿ ಕೆಲವು ಕ್ವಶನ್ಸನ್ನೇ ಒಂದು 12 ಕ್ವಶನ್ಸ್ನ ಕೇಳ್ತಾರೆ, ಕೆಲವು ದಾಖಲೆಗಳನ್ನ ಕೇಳ್ತಾರೆ. ನೀವು ಅದನ್ನೆಲ್ಲ ಕೊಟ್ಟರೆ, ನೀವು ಕ್ವಶನ್ಸ್ನ ಕೇಳಿದಾಗ ನಿಮ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಸರ್ವೆ, ಇವಾಗ ಹೇಗೆ ಸರ್ವೆ ಎಲ್ಲ ಮಾಡ್ತಾರಲ್ಲ ಆ್ಯಪ್ ಮೂಲಕ, ಸೊ ಆ ರೀತಿ ಈ ಒಂದು ಪರಿಷ್ಕರಣೆ ನಡೆಯುತ್ತೆ. ಯಾರು ಬಂದು ಈ ಒಂದು ಪರಿಷ್ಕರಣೆ ಮಾಡೋದು ಅಂತ ಕೇಳೋದಾದ್ರೆ 4,000 ಜನ ಸಮಿತಿಯ ಸಿಬ್ಬಂದಿಗಳಂದ್ರೆ ಈ ಗ್ಯಾರಂಟಿ ಯೋಜನೆಗಳ ಸಮಿತಿ ಏನು ಮಾಡಿರ್ತಾರೆ ಅದರಲ್ಲಿ 4,000 ಜನ ಈ ಒಂದು ಪರಿಷ್ಕರಣೆಗೆ ಅಂತಾನೆ ಅಲಾಟ್ ಮಾಡಿರ್ತಾರೆ. ಜೊತೆಗೆ ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತೆಯರಾಗಿರ್ಬೋದು, ಹಾಗೆ ಇಲಾಖೆಯ ಸಿಬ್ಬಂದಿಗಳು, ಟೋಟಲ್ ಆಗಿ ಇಷ್ಟು ಜನ ಸೇರಿ ಈ ಒಂದು ಪರಿಷ್ಕರಣೆ ಪ್ರೋಸೆಸ್ನ ಮಾಡ್ತಾರೆ. ಅಂದರೆ ಸರ್ವೇನ ಮಾಡೋಕ್ಕೆ ಮನೆ ಬಾಗಿಲಿಗೆ ಬರ್ತಾರೆ. ಕೆಲವೊಂದು ಡಾಕ್ಯುಮೆಂಟ್ನ ಕೇಳ್ತಾರೆ. ನಿಮಗೆ ಫಸ್ಟು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ಅಧಿಕಾರಿಗಳು ಮನೆಗೆ ಬಂದಾಗ ನಿಮಗೆ ಯಾವ ಫಲಾನುಭವಿಗಳಿದ್ದೀರಾ, ನಿಮಗೆ ಆಧಾರ್ ಕಾರ್ಡಲ್ಲಿ ಇರುತ್ತಲ್ಲ ನಂಬರ್, ಆ ನಂಬರ್ನ ಎಂಟರ್ ಮಾಡಿದ್ರೆ ನಿಮ್ಮ ಲಿಂಕ್ ಆಗಿರೋ ಮೊಬೈಲ್ಗೆ OTP ಬರುತ್ತೆ. ಆ OTP ಹೇಳಬೇಕು. ನೀವು OTP ಹೇಳಿದ್ಮೇಲೆ 12 ಕ್ವಶನ್ಸ್ನ ಕೇಳ್ತಾರೆ. ಅಂದರೆ ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಫೋನ್ ನಂಬರ್, OTP, ಹಾಗೆ ನಿಮ್ಮ ಮನೆ ಅಡ್ರೆಸ್ಸು, ನಿಮ್ಮ ಹಸ್ಬೆಂಡ್ ಆಧಾರ್ ಕಾರ್ಡ್ ಆಗಿರ್ಬೋದು, ಅಥವಾ ನೀವು ಟ್ಯಾಕ್ಸ್ ಪೇಯರ್ಸ್ ಇದ್ದೀರಾ ನೀವಾಗಿರ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್ ಟ್ಯಾಕ್ಸ್ ಪೇ ಮಾಡ್ತಿದ್ದಾರಾ, ಅಥವಾ ನಿಮ್ಮ ಮನೇಲಿ ಎಷ್ಟು ಜನ ಈ ಗೃಹಲಕ್ಷ್ಮಿ ಹಣ ತಗೊಳ್ತಾ ಇದ್ದೀರಾ. ಸೊ ಈ ಥರ ಕೆಲವೊಂದು ಬೇಸಿಕ್ ಕ್ವಶನ್ಸ್ನ ಕೇಳ್ತಾರೆ. ಹಾಗೆ ನಿಮ್ಮ ಕ್ಯಾಸ್ಟ್ ಕೂಡ ಕೇಳ್ತಾರೆ ಅಂತ ಹೇಳ್ತಿದ್ದಾರೆ. ನೀವು ಯಾವ ಜಾತಿ ಅಂತ ಕೂಡ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಹಾಗೆ ಬ್ಯಾಂಕ್ ದಾಖಲೆಗಳನ್ನೂ ಕೂಡ ಕೊಡಬೇಕಾಗತ್ತೆ. ನಿಮಗೆ ಎಲ್ಲಿ ಯಾವ ಅಕೌಂಟಿಗೆ ನಿಮಗೆ ಇಷ್ಟು ದಿನ ಗೃಹಲಕ್ಷ್ಮಿ ಹಣ ಬರ್ತಿತ್ತು, ಯಾವ ಅಕೌಂಟ್ ಲಿಂಕ್ ಮಾಡಿದ್ರಿ, ಆ ಬ್ಯಾಂಕ್ ದಾಖಲೆಗಳನ್ನ ಕೂಡ ಕೊಡಬೇಕಾಗತ್ತೆ. ಹಾಗೆ ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ವೋಟರ್ ID, ಈ ಒಂದು ಡಾಕ್ಯುಮೆಂಟ್ನೆಲ್ಲ ಕೊಡಬೇಕಾಗತ್ತೆ. ಸೊ ಆ ಒಂದು ದಾಖಲೆಗಳನ್ನ ಪರಿಶೀಲಿಸಿ ನಿಮ್ಮದು ವೋಟರ್ ID ಇದೆಯಾ, ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಎಲ್ಲ ನೀವಿರೋ ಅಡ್ರೆಸ್ಸಲ್ಲೇ ನೀವಿದ್ದೀರಾ, ಅಥವಾ ಫೋನ್ ನಂಬರ್ ಕರೆಕ್ಟಾಗಿ ಕೊಟ್ಟಿದ್ದಾರಾ, ಬ್ಯಾಂಕ್ ಅಕೌಂಟ್ ನಿಮ್ಮ ಹೆಸರಲ್ಲೇ ಇದೆಯಾ. ಕೆಲವೊಬ್ರು ಏನು ಮಾಡಿರ್ತಾರೆ ಅಂತಂದರೆ ಫೋನ್ ನಂಬರೇ ಬೇರೆ ಕೊಟ್ಬಿಟ್ಟಿರ್ತಾರೆ. ಹಾಗೆ ಅಡ್ರೆಸ್ ಏನು ಕೊಟ್ಟಿರ್ತಾರೆ ಅರ್ಜಿ ಸಲ್ಲಿಸ್ಬೇಕಾದ್ರೆ ಆ ಅಡ್ರೆಸ್ಸಲ್ಲೇ ಇರೋದಿಲ್ಲ.
ಹಾಗೆ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ. ಒಂದು ಮನೆಯಲ್ಲೇ 2-3 ಜನ ಈ ಗೃಹಲಕ್ಷ್ಮಿ ಹಣ ತಗೊಳ್ತಿರ್ತಾರೆ. ಸೊ ಹಾಗಾಗಿ ಅನರ್ಹರನ್ನ ಪತ್ತೆ ಹಚ್ಚಕ್ಕೆ ಅಂದ್ಬಿಟ್ಟು ಈ ಆ್ಯಪ್ ಮೂಲಕ ಸರ್ವೆನ ಮಾಡ್ತಿದ್ದಾರೆ. ಅಧಿಕಾರಿಗಳು ಬಂದಾಗ ಅವ್ರು ಏನೇನೆಲ್ಲ ಡಾಕ್ಯುಮೆಂಟ್ನ ಕೇಳ್ತಾರೆ ಅಂದರೆ ಇಷ್ಟೇ ಸಿಂಪಲ್. ನಿಮ್ಮ ಆಧಾರ್ ಕಾರ್ಡ್, ವೋಟರ್ ಐ ಡಿ, ಹಾಗೆ ನಿಮಗೆ ಬ್ಯಾಂಕ್ಗೆ ಅಕೌಂಟ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ಕೂಡ ಇಟ್ಕೊಂಡಿರಿ. ಹಾಗೆ ಬ್ಯಾಂಕ್ ದಾಖಲೆ, ವೋಟರ್ ಐ ಡಿ, ಆಧಾರ್ ಕಾರ್ಡ್, ಹಾಗೆ ಅಷ್ಟೇ. ಇನ್ನು ಮಿಕ್ಕಿದ್ದು ಬಾಯಲ್ಲೇ ಕೇಳುವಂಥದ್ದು. ಸೊ ಕರೆಕ್ಟಾಗಿ ಆನ್ಸರ್ ಮಾಡಿ. ನೀವು ಮನೇಲಿ ಯಾರ ಗೌರ್ಮೆಂಟ್ ಜಾಬ್ ಮಾಡ್ತಿದ್ದಾರಾ ಅಥವಾ ಯಾರ ಟ್ಯಾಕ್ಸ್ ಪೇರ್ ಇದ್ದಾರಾ, ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ಹಣ ಬರ್ತಿದೆ ಗೃಹಲಕ್ಷ್ಮಿ ಹಣ ಯೋಜನೆಯಿಂದ. ಸೊ ಈ ಥರ ಕ್ವಶನ್ಸ್ನ ಕೇಳಿದಾಗ ಕರೆಕ್ಟಾಗಿ ಆನ್ಸರ್ ಮಾಡಿ. ಏನು ಇದಕ್ಕೇನೆ ಭಯ ಪಡೋ ಅಗತ್ಯ ಏನಿಲ್ಲ. ಜಸ್ಟ್ ಬೇಸಿಕ್ ಅಂದರೆ ನೀವು ಅಪ್ಲೈ ಮಾಡೋಕ್ಕೆ ಹೋದಾಗ ಏನೇನೆಲ್ಲ ಕ್ವಶನ್ ಕೇಳಿದ್ರು ಒಂದು 2-3 ಎಕ್ಸ್ಟ್ರಾ ಕೇಳ್ತಿದ್ದಾರೆ. ಅಂದರೆ ನಿಮ್ಮ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ, ಟ್ಯಾಕ್ಸ್ ಪೇರ್ ಇದ್ದಾರಾ, ಎಷ್ಟು ಜನ ಹಣ ತೊಗೊಳ್ತಿದ್ದೀರಾ ಈ ಗೃಹಲಕ್ಷ್ಮಿದು. ಸೊ ಈ ಥರ ಕೇಳುವಂಥದ್ದು. ನಿಮ್ಗೆ ಅಕಸ್ಮಾತ್ ಬೇರೆ ಏನಾರ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಆನ್ಸರ್ನ ಕೊಡ್ತೀನಿ. ಹಾಗಾಗಿ ಈ ಒಂದು ಆ್ಯಪ್ ಮೂಲಕ ಮನೆಗೇ ಬರ್ತಾರೆ. ನೀವು ಎಲ್ಲೋ ಹೋಗಿ ಅಂದರೆ ಕರ್ನಾಟಕ 1, ಬೆಂಗಳೂರು 1 ಕೇಂದ್ರಗಳಿಗೆ ಹೋಗಿ ಮತ್ತೆ ಅರ್ಜಿ ಸಲ್ಲಿಸಬೇಕು ಆ ಥರದ್ದು ಏನಿಲ್ಲ. ಅವ್ರ ಮನೆಗೆ ಬಂದು ಕೇಳಿದಾಗ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಸಾಕು. ಇಷ್ಟೇ ಸಿಂಪಲ್ಲಾಗಿ ಈ ಒಂದು ಸರ್ವೆ ಮುಗಿಯುತ್ತೆ. ಹಾಗೆ ಇನ್ನೊಂದು ವಾರದೊಳಗೆ ಈ ಒಂದು ಪರಿಷ್ಕರಣೆ ಕಾರ್ಯ ನಡೆಯುತ್ತೆ. 10 ದಿವಸದಲ್ಲಿ ಮುಗಿಸ್ಬೇಕು ಅಂದ್ಬಿಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಅವರು ಸ್ಟ್ರಿಕ್ಟಾಗಿ ವಾರ್ನಿಂಗ್ನ ಕೊಟ್ಟಿದ್ದಾರೆ. ಯಾಕಂದರೆ ಇದೇ ಒಂದು ಈ ಒಂದು ಪರಿಷ್ಕರಣೆನೇ ತಿಂಗಳಾನುಗಟ್ಟಲೆ ನಡೆದ್ರೆ ಜನಗಳಿಗೂ ಕಷ್ಟ ಆಗುತ್ತೆ, ಅರ್ಹರಿಗೂ ಕೂಡ ಈ ಒಂದು ಯೋಜನೆಗಳ ಲಾಭ ಪಡೆಯೋಕ್ಕಾಗಲ್ಲ. ಹಾಗಾಗಿ ಶುರು ಮಾಡಿದ 10 ದಿವಸದಲ್ಲಿ ಈ ಒಂದು ಪರಿಷ್ಕರಣೆ ಮುಗಿಬೇಕು. ಇನ್ನೊಂದು ವಾರದಲ್ಲಿ ಶುರುವಾಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿ ಬಂದರೆ ಖಂಡಿತ ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆ ಗೃಹ ಜ್ಯೋತಿ ಯೋಜನೆಯೂ ಅಷ್ಟೇ, ಅದನ್ನು ಕೂಡ ಸರ್ವೆ ಮಾಡ್ತಾರೆ, ಅದನ್ನು ಕೂಡ ಪರಿಷ್ಕರಣೆ ಮಾಡ್ತಾರೆ. ಯಾಕಂದರೆ ಯಾವ ರಾಜ್ಯದವ್ರು ತಗೊಳ್ತಿದ್ದಾರೆ, ಮನೆ ಬಾಡಿಗೆಯಲ್ಲಿದ್ದರೆ ಅವರು ಯಾವ ರಾಜ್ಯದವ್ರು. ಯಾಕಂದರೆ ಬೇರೆ ರಾಜ್ಯದವರು ಕೂಡ ಈ ಒಂದು ಗೃಹ ಜ್ಯೋತಿ ಯೋಜನೆ ಬೇರೆ ರಾಜ್ಯದವರು ಕೂಡ ತುಂಬಾ ಲಾಭ ಪಡ್ಕೊಳ್ತಿದ್ದಾರೆ. ಅವರು ಕರ್ನಾಟಕದವರೇ ಇರಲ್ಲ, ಬಟ್ ಗೃಹ ಜ್ಯೋತಿಗೆ ಅರ್ಜಿ ಸಲ್ಲಿಸಿರ್ತಾರೆ. ಹಾಗಾಗಿ ಗೃಹ ಜ್ಯೋತಿ ಯೋಜನೆ ಪಡ್ಕೋಬೇಕು ಅಂದ್ರೂ ಕೂಡ ವೋಟರ್ ಐ ಡಿ ಕಂಪಲ್ಸರಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ಒಬ್ಬರ ಹೆಸರಲ್ಲೇ 3-4 ಮೀಟ್ರ್ ಬೋರ್ಡ್ ಇರುತ್ತೆ. ಹಾಗೆ ಇದನ್ನು ಕಮರ್ಷಿಯಲ್ ಪರ್ಪಸ್ಗೂ ಕೂಡ ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ಸಾಕಷ್ಟು ಡೌಟ್ಸ್ ಸರ್ಕಾರಕ್ಕೆ ಬಂದಿದೆ. ಹಾಗಾಗಿ ವೋಟರ್ ಐ ಡಿ ಲಿಂಕ್ ಮಾಡೋದು ಕಂಪಲ್ಸರಿ ಮಾಡಬೇಕು ಅಂತ ಮಾತಾಡ್ತಾ ಇದ್ದಾರೆ. ಬಟ್ ಅದು ಕ್ಯಾಬಿನೆಟಲ್ಲಿ ಡಿಸ್ಕಸ್ ಆದಮೇಲೆ ಫೈನಲ್ ಆಗುತ್ತೆ. ಅದ್ರ ಬಗ್ಗೆ ಕೂಡ ನಾನು ನಿಮಗೆ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ತೀನಿ. ಒಟ್ಟಿನಲ್ಲಿ ಈಗ ಈ ಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಬಗ್ಗೆ ನಿಮ್ದು ಏನಾರ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.